ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸನ್ನು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲಾಸ್ಟ್ ಬಟ್ ಅಲ್ಲಿ ಹಾಂಗಿಗೆ ಎಲ್ಲನೂ ಅರ್ಥ ಮಾಡಿಸಿ ಅವಳನ್ನ ಅಲ್ಲಿಂದ ಕಳಿಸಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಾ ಯುಬ್ಯಾಕ್ ಕಳಿಸ್ಬಿಟ್ಟು ಅವನು ಏನು ಮಾಡ್ತಾನೆ ಅಂದರೆ ರಿಪೋರ್ಟರ್ಸ್ನ ಡೈವರ್ಟ್ ಮಾಡಬೇಕು ಅಂತ ಅವನೇ ಕೆಳಗಡೆ ಓಡಿ ಬಂದು ರಿಪೋರ್ಟರ್ಸ್ನೆಲ್ಲ ಡೈವರ್ಟ್ ಮಾಡ್ತಾ ಇದ್ದಾನೆ. ಆ ಟೈಮಲ್ಲಿ ಹಾಂಗು ಅಲ್ಲಿಂದ ಹೋಗ್ತಾಳೆ. ಹೋಗಿ ಎಲ್ಲ ಹಾಂಗು ಸೇಫಾಗಿ ಹೊರಗಡೆ ಹೋಗ್ತಾಳೆ. ಕಾರ್ ಬರ್ತಿದ್ದಂಗೆ ಕಾರಲ್ಲಿ ಕೂತ್ಕೊಂಡು ಹೋಗುವಾಗ, ಕಾರಲ್ಲಿ ಹೋಗ್ತಿರುವಾಗ ತುಂಬ ವಿಷಯನ ಥಿಂಕ್ ಮಾಡ್ತಾ ಇದ್ದಾಳೆ. ಇವಾಗ ಅವಳು ರೆಸ್ಟೋರೆಂಟಲ್ಲಿ ಕೂತಿದ್ಲು ಅಲ್ವಾ ಯುಬ್ಯಾಕ್ ಜೊತೆ. ಸೊ ಆವಾಗ ಅವನ ಹತ್ರ ನನಗೆ ಇಷ್ಟ ಆಗಿದೆ ಅಂತ ಹೇಳೋಣ ಅಂದ್ಕೊಂಡಿದ್ಲು. ಬಟ್ ಇವಾಗ ಏನು ಅನಿಸುತ್ತೆ ಅಂದರೆ, ಇವಾಗ ಅವನು ದಿನ ಫೇಸ್ ಮಾಡ್ತಿರೋದು ರಿಪೋರ್ಟರ್ಸು, ಮೀಡಿಯಾ ಇವನ್ನೆಲ್ಲ ನೋಡಿಬಿಟ್ಟು ಅವಳಿಗೆ ಇವಾಗಾದರೂ ನಿಜವಾದ ಫ್ಯಾಕ್ಟ್ ಗೊತ್ತಾಗ್ತಾ ಇದೆ. ಅವ್ನ ಲೈಫು ಇವ್ರು ಅಂದ್ಕೊಂಡಂಗೆ ಈಸಿಯಾದ ಲೈಫ್ ಅನಿಸ್ತಿಲ್ಲ. ನಾನು ಅವನ ಹತ್ರ ಫೀಲಿಂಗ್ಸ್ನ ಹೇಳಿ ನನ್ನಿಂದ ಅವನಿಗೇನಾದರೂ ಪ್ರಾಬ್ಲಮ್ ಬಂದರೆ ಅದರಿಂದ ಈ ಟಾಪಿಕ್ ಬಗ್ಗೆ ಏನು ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊತಾಳೆ. ತುಂಬ ದಿನ ಆದಮೇಲೆ ಯುಬ್ಯಾಕ್ ರಿಪೋರ್ಟರ್ಸ್ ಹತ್ರ ಸಿಗಾಕೊಂಡಿದ್ದಾನೆ ಅಂತೇಳಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದಾರೆ. ಅವನು ಅದನ್ನ ಅರ್ಥ ಮಾಡಿಕೊಂಡು, ನೀವು ಬೇಕು ಅಂತಲೇ ನನಗೆ ಮತ್ತೆ ಪ್ರಾಬ್ಲಮ್ ಮಾಡಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದೀರಾ, ಇದುವರೆಗೂ ಏನು ಮಿಸ್ಟೇಕ್ ಆಗಿದೆಯೋ ಅದಕ್ಕೆಲ್ಲ ಸೇರಿಸಿ ನಾನು ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತಾನೆ. ನಾನು ಯಾಕೆ ಅವರ್ ಶೋ ಅಲ್ಲಿ ಬೇಡದೇ ಇರೋ ಮಾತನ್ನ ಮಾತಾಡಿದೆ, ನಾನು ಡ್ರಿಂಕ್ ಮಾಡಿದೆ ಅಂತ ಹೇಳಿ ನನ್ನ ಬಗ್ಗೆ ತಪ್ಪಾಗಿರೋ ನ್ಯೂಸ್ನೆಲ್ಲ ಸ್ಪ್ರೆಡ್ ಮಾಡಿದ್ದೀರಾ. ನಿಜವಾಗ್ಲೂ ನಾನು ಅವತ್ತು ಆ ಥರ ಡ್ರಿಂಕ್ ಏನೂ ಮಾಡಿರಲಿಲ್ಲ. ಅವತ್ತು ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ. ಯಾಕೆ ಅಂದರೆ ನನ್ನ ಪರ್ಸ್ನಲ್ ಥಿಂಗ್ಸಿಂದ. ಮತ್ತು ನನ್ನ ಫ್ಯಾನ್ಸ್ನ ಕಷ್ಟಪಡೋ ರೀತಿ ಮಾತಾಡಿರಬಾರ್ದಿತ್ತು. ಸೊ ನಾನು ಮಾಡಿರೋ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಸೊ ಎಲ್ಲರ ಹತ್ರನೂ ನಾನು ಸಾರಿ ಕೇಳ್ತೀನಿ ಅಂತ ಹೇಳಿ ಧೈರ್ಯವಾಗಿ ಅವ್ರ ಮುಂದೆನೇ ಸಾರಿ ಕೇಳ್ತಾ ಇದ್ದಾನೆ ಯುಬ್ಯಾಕ್. ಇವನು ಮೊದಲಂಗೆ ಇದ್ದಿದ್ರೆ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಇನ್ನೊಂದು ಸೈಡ್ ನಮ್ಮನ್ನ ಹಾಂಗನ್ನ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಅಳ್ಕೊತಾನೆ ಬರ್ತಾ ಇದ್ದಾಳೆ ಅಜ್ಜಿನ ಮೀಟ್ ಮಾಡೋಕ್ಕೆ. ಅದೇ ಜಾಗದಲ್ಲಿ ನಮ್ಮ ವೆಯ್ಟ್ ಮಾಡ್ತಿರೋ ಚಾಯ್ ಅಲ್ಲಿಗೆ ಬರ್ತಾನೆ. ಅವನು ನೋಡ್ತಿದ್ದಂಗೆ ಹೋಗಿ ಹಾಂಗೆ ಅವನನ್ನು ಹಗ್ ಮಾಡ್ಕೊತಾಳೆ. ನೀನು ಭಯ ಪಡೋ ಥರ ಎಲ್ಲ ಏನಿಲ್ಲ, ಅವ್ರಿಗೇನೂ ಆಗಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಲ್ಲೇ ಹಾಸ್ಪಿಟ್ಲಿಗೆ ಯುಬ್ಯಾಕ್ ಬರ್ತಾನೆ ಅಜ್ಜಿನ ಮೀಟ್ ಮಾಡಿ ಮಾತಾಡೋದಕ್ಕೆ. ಚಾಯ್ ಅವನನ್ನು ಒಳಗಡೆಗೆ ಹೋಗೋಕ್ಕೆ ಬಿಡ್ತಿಲ್ಲ. ಎಂಟ್ರೆನ್ಸಲ್ಲೇ ನಿಂತ್ಕೊಂಡು ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ. ನೀನೇನಕ್ಕೆ ಇಲ್ಲಿಗೆ ಬಂದಿದ್ಯಾ, ನಿನ್ನಿಂದನೇ ಬೇಡದೇ ಇರೋ ಪ್ರಾಬ್ಲಮ್. ಹಾಂಗೆ ಈ ಥರ ಅವ್ರ ಅಜ್ಜಿನ ಬಿಟ್ಟು ಒಬ್ಬಳೇ ಹೊರಗಡೆ ಬಂದಿರೋದಕ್ಕೆ ಕಾರಣ ನೀನೇ. ನಿನ್ನ ಲೈಫು ನಮ್ಮ ಲೈಫು ಟೋಟಲಿ ಬೇರೆ ಥರ. ನಾನು ಹಾಂಗಿನ ಬಾಯ್ ಫ್ರೆಂಡ್ ಆಗದೇ ಇದ್ರೂ ಪರವಾಗಿಲ್ಲ ಅಂತೇಳಿ ಜಗಳ ಮಾಡ್ತಾ ಇದ್ದಾರೆ. ಆದರೆ ಯುಬ್ಯಾಕು ಬಿಡೋ ಹಾಗೆ ಕಾಣ್ತಿಲ್ಲ. ಚಾಯ್ನ ಕಿವಿ ಹಿಡ್ಕೊಂಡು ಅವನ ಜೊತೆಗೆ ಜಗಳ ಆಡ್ತಾ ಇದ್ದಾನೆ. ನಾನು ಅವಳ ಬಾಯ್ ಫ್ರೆಂಡ್ ಆಗದೇ ಇರ್ಬೋದು, ಪರವಾಗಿಲ್ಲ, ಆದರೆ ನೀನು ಅವಳ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ ಅಷ್ಟೇ, ನೆನಪಿದೆಯಾ ಅಂತ ಹೇಳ್ತಾನೆ. ಈ ಥರ ಮಾತಾಡ್ಕೊಂಡು ಇಬ್ಬರು ಒಬ್ರಿಗೊಬ್ರು ಜಗಳ ಮಾಡ್ತಾ ಇದ್ದಾರೆ. ಇವ್ರು ಜಗಳ ಮಾಡ್ತಾ ಇರೋದು ನೋಡಿದ್ರೆ ಯಾರೋ ಸಣ್ಣ ಮಕ್ಕಳು ಕಿತ್ತಾಡ್ತಾರಲ್ಲ ಆ ರೇಂಜಲ್ಲಿ ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಹಾಂಗು ಅಲ್ಲಿಂದ ಓಡಿ ಬಂದು ಯುಬ್ಯಾಕ್ ಹಾಂಗಿಗೆ ಅಂತ ಒಂದು ಬ್ರೇಸ್ಲೆಟ್ ಕೊಟ್ಟಿರ್ತಾಳೆ ಅಲ್ವಾ, ಆ ಬ್ರೇಸ್ಲೆಟ್ನ ಹಾಂಗಿಗೆ ರಿಟರ್ನ್ ಕೊಡ್ತಾ ಇದ್ದಾಳೆ. ಇದು ನನಗೆ ಬೇಕಾಗಿಲ್ಲ, ಇದನ್ನು ನೀವೇ ಇಟ್ಕೊಳ್ಳಿ. ಮತ್ತು ನನ್ನ ಡಿಸೈಡ್ ಏನು ಅಂತ ಕೇಳಿದ್ರಿ ಅಲ್ವಾ, ನಮ್ಮಿಬ್ಬರು ಲೈಫ್ ಸ್ಟೈಲು ಡಿಫ್ರೆಂಟ್ ಆಗಿದೆ, ಆದ್ದರಿಂದ ನಮ್ಮಿಬ್ಬರು ಜೊತೆಗಿರೋಕ್ಕಾಗಲ್ಲ. ನಾನು ಮತ್ತೆ ನಮ್ಮ ಐಲ್ಯಾಂಡಿಗೆ ರಿಟರ್ನ್ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅಲ್ಲಿಗೆ ಬಂದು ಮತ್ತೆ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾಳೆ. ಪಾಪ ಯುಬ್ಯಾಕಿಗೆ ಅವ್ನ ಲೈಫಲ್ಲಿ ಒಂದು ಹುಡುಗಿ ಎಲ್ಲರ ಮುಂದೆನೂ ರಿಜೆಕ್ಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಇಲ್ಲಿಂದ ಹೋದ್ಮೇಲೆ ನಮಗೆ ಕಾಲ್ ಮಾಡಿ ಇಬ್ಬರು ಸೇರಿಕೊಂಡು ಯುಬ್ಯಾಕ್ ಕಂಟ್ರೋಲ್ ಇಲ್ದಂಗೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾಂಗೆ ಇವನನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಅವನು ಅಂದ್ಕೊಂಡು ಕುಡಿತಾನೇ ಇದ್ದಾನೆ. ನನಗೆ ನಿನ್ನ ಫೀಲಿಂಗ್ಸ್ ಅರ್ಥ ಆಗ್ತಾ ಇದೆ. ಆ ಹುಡುಗಿ ಎಲ್ಲರೂ ಮುಂದೆನೂ ನಿನ್ನನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾಳೆ. ಅದು ನಿನಗೆ ತುಂಬ ಅವಮಾನ ಆಗ್ತಿದೆ ಅಲ್ವಾ. ಇದುವರೆಗೂ ನೀನು ಹಾಂಗನ್ನ ಟೂ ಟೈಮ್ಸ್ ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ಯಾ, ಬಟ್ 2 ಟೈಮು ಅವಳು ನಿನಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾಳೆ, ಹೌದಲ್ವಾ ಅಂತ ಇವನು ಸೈಲೆಂಟಾಗಿ ಅವನನ್ನು ಗಾಂಡೇರಿಸ್ತಾ ಇದ್ದಾನೆ. ಇಲ್ಲಿ ನೋಡು, ಅವ್ರ ಅಜ್ಜಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಆ ಟೆನ್ಷನ್ನಲ್ಲಿ ಹಾಂಗೆ ನನ್ನ ಬೇಡ ಅಂತ ಅಂದಿರ್ಬೋದು. ನಾನು ಎಷ್ಟು ಫೇಮಸ್ ಆದ ವ್ಯಕ್ತಿ, ನನ್ನ ಹೋಗಿ ಯಾರಾದರೂ ಬೇಡ ಅಂತಾರಾ?
ಅಂತ ಇಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದನು. ರೋಡಲ್ಲಿ ತಳ್ಳಾಡ್ಕೊಂತ ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ನಾನು ಎಷ್ಟು ಫೇಮಸ್ ಆದ ವ್ಯಕ್ತಿ, ಆದರೆ ಹಾಗೆ ಎಲ್ಲರ ಮುಂದೆನೂ ನನ್ನ ಬೇಡ ಅಂತ ಅಂದ್ಬಿಟ್ಲು ಅಂತ ಹೇಳ್ತಾ ಇದ್ದಾನೆ. ಅವನು ಅವ್ನ ಫೀಲಿಂಗ್ಸ್ನೆಲ್ಲ ಹೇಳಿಬಿಟ್ಟು ಅಲ್ಲಿ ಪಕ್ಕದಲ್ಲೇ ಇದು ಇದೆಲ್ಲ ಇರುತ್ತಲ್ಲ, ಅದು ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ, ಅಲ್ಲಿ ಕುತ್ಕೊಂಡು ಹಾಂಗೆ ಅವನಿಗೆ ಅಂತ ಗಿಫ್ಟ್ ಕೊಟ್ಟಿರ್ತಾಳೆ ಅಲ್ವಾ, ಅದನ್ನ ಥಿಂಕ್ ಮಾಡಿ ನೋಡ್ತಾ ಇದ್ದಾನೆ. ಈ ಥರ ಚಿಂಗ್ಸ್ನೇ ನನಗೆ ಹಾಂಗೆ ಗಿಫ್ಟಾಗಿ ರೆಡಿ ಮಾಡಿಕೊಟ್ಲು. ಇನ್ನೊಂದು ಸೈಡು ಹಾಂಗ್ನ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಅವ್ರ ಅಜ್ಜಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ನೆಲ್ಲ ಹೋಗ್ತಿದೆ. ಡಾಕ್ಟರು ನೀವು ಹೆದರೋಂಥರ ಏನೂ ಇಲ್ಲ ಅಂತ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಾಳಲ್ಲ, ಆ ಡಾಕ್ಟರ್ ನೇಮ್ ಬಂದು ವ್ಯಾಂಗ್. ಇಬ್ಬರು ಮಾತಾಡಿದ್ಮೇಲೆ ಗೊತ್ತಾಗುತ್ತೆ ಹಾಂಗ್ ಈ ಹುಡುಗಿ ಜೊತೆ ಸ್ಕೂಲಲ್ಲಿ ಒಟ್ಟಿಗೆ ಓದಿರ್ತಾಳೆ ಅಂತ. ಆಮೇಲೆ ಈ ಹುಡುಗಿ ಬಂದು ಸಿಟಿಲಿ ಸೆಟ್ಲ್ ಆದ್ಲು ಅನಿಸುತ್ತೆ. ಸೊ ಡಾಕ್ಟರಾಗಿ ವರ್ಕ್ ಮಾಡ್ತಾ ಇದ್ದಾಳೆ. ಇವರಿಬ್ಬರು ಇಂಟ್ರೆಸ್ಟಾಗಿ ಮಾತಾಡ್ತಾ ಇರುವಾಗ ದಿಢೀರಂತ ಚಾಯ್ ಬಂದು, ನೀನು ಯಾರಾದ್ರೂ ಇಷ್ಟೊಂದು ಇದ್ರಲ್ಲಿ ಮಾತಾಡ್ತಾ ಇದೀಯ ಅಂತ ಬರ್ತಾನೆ. ಅವನು ನೋಡಿದೆ ವ್ಯಾಂಗ್ ಹಾಗೆ ಶಾಕಾಗಿ ನಿಂತಿದ್ದಾಳೆ. ಯಾಕೆಂದರೆ ಇವ್ರು 3 ಜನನೂ ಒಂದೇ ಹೈಸ್ಕೂಲ್. ವ್ಯಾಂಗ್ ಸ್ಕೂಲ್ ಟೈಮಿಂದನೂ ಚಾಯ್ನ ಸಿನ್ಸಿಯರಾಗಿ ಲವ್ ಮಾಡ್ತಾ ಇರ್ತಾಳೆ. ಚಾಯ್ ಮೇಲೆ ಅಷ್ಟೊಂದು ಕ್ರಶ್ ಇರುತ್ತೆ ಇವಳಿಗೆ. ಇದುವರೆಗೂ ಮ್ಯಾರೇಜ್ ಮಾಡದೆ ಸಿಂಗಲ್ ಆಗೇ ಇದ್ದಾಳೆ. ಇಷ್ಟು ವರ್ಷ ಬಿಟ್ಟು ನೋಡಿದ್ಮೇಲೂ ಅವಳು ಸ್ಕೂಲ್ ಟೈಮಲ್ಲಿ ಹೇಗೆ ಚಾಯ್ ಹತ್ರ ಟ್ರೀಟ್ ಮಾಡ್ತಾ ಇದ್ಲೋ ಹಾಗೆ ಇವಾಗಲೂ ಮಾಡ್ತಾ ಇದ್ದಾಳೆ. ಚಾಯ್ ಹೆಂಗೋ ಅವಳನ್ನ ಸಂಭಾಳಿಸಿ ಅಲ್ಲಿಂದ ಹೊರಗಡೆ ಕಳಿಸ್ತಾನೆ. ಈಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಹ್ಯೂಬ್ಯಾಕು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನು ಕಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ ಯಾರೋ ಮಲಗಿದ್ದಾರೆ. ಯಾರು ಅಂತ ಬೆಡ್ಶೀಟ್ನ ಸರಿಸಿ ನೋಡಿದ್ರೆ ಅದು ನಮ್ಮೆ. ಹ್ಯೂಬ್ಯಾಕ್ ಎದ್ದಿದ್ದೆ ನಮ್ಮನ್ನ ಹಿಡ್ಕೊಂಡು ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಬೆಡ್ಡಿಂದ ಒದ್ದೇ ಬಿಡ್ತಾನೆ. ನಾನು ಇಲ್ದಾಗ ನೀನು ನನ್ನ ಥಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೆ, ಹೋದ್ರೆ ಹೋಗಲಿ ಅಂತ ಬಿಟ್ಟೆ. ಈಗ ನಾನು ಇಲ್ಲಿ ಇರುವಾಗಲೇ ನನಗೆ ಗೊತ್ತಾಗದೆ ನೀನು ನನ್ನ ರೂಮಲ್ಲಿ ಬಂದು ಮಲ್ಕೊಂಡಿದ್ಯಾ? ಫಸ್ಟ್ ನೀನು ಇಲ್ಲಿಂದ ಎದ್ದು ಹೊರಗಡೆ ಹೋಗು, ನೀನಿಂದ ಬರ್ತಾ ಇರೋ ಸ್ಮೆಲ್ ಚೆನ್ನಾಗೇ ಇಲ್ಲ ಅಂತ ಕೂಗಾಡ್ತಾ ಇದ್ದಾನೆ. ಅದೇನು ನನ್ನ ಹತ್ರ ಬರ್ತಾ ಇರೋ ಸ್ಮೆಲ್ಲಲ್ಲ ಅಂತ ಹೇಳಿ ಹ್ಯೂಬ್ಯಾಕ್ನ ಬಾತ್ರೂಮ್ ಹತ್ರ ಕರ್ಕೊಂಡು ಹೋದರೆ ಬಾತ್ ಟಬ್ ಫುಲ್ಲು ಸಿಯರ್ಚಿನ್ ಹಾಕಿಟ್ಟಿದ್ದಾನೆ. ಎಲ್ಲದಕ್ಕೂ ರೀಸನ್ ನಮ್ಮ ಹ್ಯೂಬ್ಯಾಕೆ. ನೆನ್ನೆ ನೈಟ್ ರೋಡಲ್ಲಿ ತಳ್ಳಾಡ್ಕೊಂಡು ಬರುವಾಗ ಹಾಂಗ್ ನೆನಪಲ್ಲಿ ಆ ಸಿಯರ್ಚಿನ್ನೆಲ್ಲ ತೊಗೊಂಬಂದಿದ್ದಾನೆ. ಇವಾಗ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಹಾಂಗ್ ನೆನಪಾಗ್ತಾ ಇದೆ. ಆದರೆ ಅವಳು ನನ್ನ ಮೀಟ್ ಮಾಡೋಕ್ಕೆ ಐಲ್ಯಾಂಡಿಗೆ ಕೂಡ ಬರಬಾರ್ದು ಅಂತ ಹೇಳಿದ್ದಾಳೆ. ಇವಾಗ ನಾನು ಏನು ಮಾಡೋದು ಅಂತ ಗೊತ್ತಾಗದೆ ಅವನು ನಿಂತಿರುವಾಗ ಒಂದು ಒಳ್ಳೆ ಐಡಿಯಾ ಕೊಡ್ತಾನೆ. ಅದೇನು ಅಂದರೆ, ಹಾಂಗೆ ಇಲ್ಲಿ ಇವನ ಮನೇಲಿ ಬಂದು ಸ್ಟೇ ಮಾಡಿದ್ದಾಗ ಅವಳ ಥಿಂಗ್ಸ್ನೆಲ್ಲ ಮರ್ತು ಬಿಟ್ಟೋಗಿದ್ದಾಳೆ. ಆ ಥಿಂಗ್ಸ್ನ ಕೊಟ್ಟು ಅವಳನ್ನ ನೋಡಿ ಮಾತಾಡ್ಕೊಂಡು ಬರ್ಬೋದು ಅಂತ ಐಡಿಯಾ ಕೊಡ್ತಾನೆ. ಇವನಿಗೂ ಇವಾಗಲೇ ನೆಮ್ಮದಿಯಾಗಿದೆ. ಈ ರೀಸನ್ ಇಟ್ಕೊಂಡು ಹಾಂಗ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬರ್ಬೋದು ಅಂತ. ಇವಾಗ ಹಾಗೆ ಕಟ್ ಮಾಡಿದ್ರೆ ಎಲ್ಲರೂ ಐಲ್ಯಾಂಡಲ್ಲಿದ್ದಾರೆ. ಅಜ್ಜಿಗೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹಾಂಗ್ ಅವ್ರನ್ನ ಮನೆಗೆ ಸೇಫಾಗಿ ಕರ್ಕೊಂಬಂದಿದ್ದಾಳೆ. ಇವಾಗ ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವ್ರ ಲೈಫಲ್ಲಿ ಅವ್ರಿಗೆ ಇಷ್ಟ ಆದಂಗೆ ಇರ್ಬೋದು ಅಂತ ಹೇಳ್ತಾರೆ. ಆದರೆ ಹ್ಯೂಬ್ಯಾಕಿಗೆ ಆಗೋ ರೀತಿ ಅವನಿಗೆ ಬೇಡ ಅಂತ ಹೇಳಿರ್ತಾರೆ ಅಲ್ವಾ, ಅದು ಮಾತ್ರನೇ ಇವಳ ಮೈಂಡಲ್ಲಿ ಓಡ್ತಾ ಇದೆ. ಮನೆಗೆ ಹೋಗಿ ಇವಳು ಕೆಲಸನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಹ್ಯೂಬ್ಯಾಕ್ ನಿಂತಿದ್ದಾನೆ. ಶಾಕಲ್ಲಿ ಇವಳು ಹಾಗೆ ಬೀಳೋ ಥರ ಹೋದಾಗ ಹ್ಯೂಬ್ಯಾಕೇ ಹಿಡಿತಾನೆ. ಹಾಂಗೆ ಥಿಂಕ್ ಮಾಡ್ತಾ ಇದ್ದಾಳೆ, ಖಂಡಿತ ಇದು ನನ್ನ ಇಮ್ಯಾಜಿನೇಷನ್ನೇ ಇರಬೇಕು ಅಂತ. ನೀನು ಐಲ್ಯಾಂಡಿಗೆ ಬರಬೇಡ ಅಂತ ನಾನು ತಾನೇ ಹೇಳಿದ್ದೆ ಅಂತ ಹೇಳಿ ಅವ್ನ ಫೇಸ್ನ ಟಚ್ ಮಾಡಿ ಕನ್ಫರ್ಮ್ ಮಾಡ್ಕೊತಾ ಇದ್ದಾಳೆ ಇವನು ನಿಜವಾಗ್ಲೂ ಇಲ್ಲಿಗೆ ಬಂದಿದ್ದಾನೆ ಅಂತ. ಹಾಗೆ ಅವಳನ್ನ ತಳ್ಳಿಬಿಟ್ಟು ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ನೀವೇನಕ್ಕೆ ಮತ್ತೆ ಐಲ್ಯಾಂಡಿಗೆ ಬಂದಿದ್ದೀರಾ, ನನಗೆ ಪ್ರಾಬ್ಲಮ್ ಮಾಡೋದಕ್ಕಾ? ನಾನು ಅವತ್ತು ನಿಮ್ಮನ್ನ ರಿಜೆಕ್ಟ್ ಮಾಡುವಾಗೆ ಎಲ್ಲನೂ ಹೇಳಿದೆ ತಾನೆ. ಇವಾಗ ನಿಮಗೆ ಇಲ್ಲಿಗೆ ಬರೋಕ್ಕೆ ಏನು ಕೆಲಸ ಅಂತ ಹೇಳಿದಾಗ ಇವನು ಸಂಭಾಳಿಸ್ತಾ ಇದ್ದಾನೆ. ಹಾಂಗೆ ನಾನೇನು ಸುಮ್ಮನೆ ನೋಡಿ ಮಾತಾಡೋಗೋಕ್ಕೇನು ಬಂದಿಲ್ಲ, ನೆನಪಲ್ಲಿ ಹಿಡ್ಕೊ. ನಾನು ಬರೋದಕ್ಕೆ ಮುಖ್ಯವಾದ ಕಾರಣ ಇದೆ. ಯಾಕೆ ಅಂದರೆ ನೀನು ನನ್ನ ಮನೆಯಲ್ಲಿ ನಿನಗೆ ಬೇಕಾಗಿರೋ ಆ ವಸ್ತುನ ಬಿಟ್ಟು ಬಂದೆ. ಅದನ್ನ ಕೊಟ್ಬಿಟ್ಟು ಅವನು ನೆಮ್ಮದಿಯಾಗಿ ಮನೇಲಿ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಂಗೆ ಮನೇಲಿ ಇವಾಗ ಇವನಿಗೆ ಸ್ಟೇ ಮಾಡೋಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಎಲ್ಲನೂ ಕ್ಲಿಯರ್ ಮಾಡ್ದ ಅಲ್ವಾ. ಅವ್ನು ಸ್ಟೇ ಮಾಡಿ ಸ್ವಲ್ಪ ದಿನದಲ್ಲೇ ಅಲ್ಲೊಬ್ಬ ಡಾಂಗ್ ಅನ್ನೋ ಚಿಕ್ಕ ಹುಡುಗ ಇದ್ದಾನೆ. ಅವನ ಜೊತೆ ಕ್ಲೋಸ್ ಫ್ರೆಂಡ್ ಆಗ್ತಾನೆ.
ಅಜ್ಜಿ, ಯುಬ್ಯಾಕ್, ಹಾಂಗ್ ಇವ್ರು 3 ಜನನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಡಿಸ್ಟರ್ಬ್ ಮಾಡೋ ಥರ ಪದೇ ಪದೇ ಬಂದ್ಬಿಡ್ತಾನೆ. ಅದೇನೋ ಗೊತ್ತಿಲ್ಲ, ಅಜ್ಜಿಗೆ ಯುಬ್ಯಾಕೆ ಸ್ಪೆಷಲ್ ಗೆಸ್ಟ್ ಥರ ಕಾಣಿಸ್ತಾ ಇದ್ದಾರೇನೋ. ಅವನು ಸರಿಯಾಗಿ ಊಟ ಮಾಡ್ತಾನೋ ಇಲ್ವೋ ಅಂತ ಅವನನ್ನ ನೋಡಿ ಗಮನಿಸ್ತಾ ಇದ್ದಾರೆ. ಚಾಯ್ಗೆ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ಈಗ ಸ್ವಲ್ಪ ಹೊತ್ತು ಆದಮೇಲೆ ಹಾಂಗ್ ಸೈಕಲ್ನ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಯುಬ್ಯಾಕ್ ಬೇಕು ಅಂತಲೇ ಹೋಗಿ ಅವ್ರನ್ನ ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಂಗ್, ನೀನು ಇವಾಗ ಅಂಗಡಿಗೆ ತಾನೇ ಹೋಗ್ತಾ ಇದೀಯಾ, ನೀನು ಹೋಗೋ ದಾರಿಲಿ ನನ್ನೂ ಡ್ರಾಪ್ ಮಾಡು ಅಂತ ಹೇಳ್ತಾನೆ. ಅದೆಲ್ಲ ಆಗಲ್ಲ, ನಾನು ಯಾಕೆ ನನ್ನ ಸೈಕಲಲ್ಲಿ ನಿಮ್ಮನ್ನ ಡ್ರಾಪ್ ಮಾಡಬೇಕು, ನೀವು ನಡ್ಕೊಂಡೇ ಬರ್ರಿ ಅಂತ ಎಸ್ಕೇಪ್ ಆಗೋಕ್ಕೆ ನೋಡಿದ್ರೆ ಅದೆಲ್ಲ ಆಗ್ತಾ ಇಲ್ಲ. ಹಾಂಗ್, ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ. ನಾನು ನಿನ್ನ ಪಕ್ಕದಲ್ಲಿ ಕ್ಲೋಸಲ್ಲಿ ಸೈಕಲಲ್ಲಿ ಕೂತ್ಕೊಂಡ್ಬಂದರೆ ನೀನು ನನ್ನ ಮೇಲೆ ಇಂಪ್ರೆಸ್ ಆಗ್ತೀಯ, ಅದೇ ತಾನೇ? ಅದಕ್ಕೆ ಎದ್ರುಕೊಂಡೆ ತಾನೇ ನೀನು ಬೇಡ ಅಂತ ಹೇಳ್ತಾ ಇರೋದು. ಹಂಗಂತ ಅವಳನ್ನ ಗಾಂಡೇರಿಸ್ತಾ ಇದ್ದಾನೆ. ಇವಾಗ ಇವನು ಹೇಳಿದಿಲ್ಲ ಅಂತ ಹೇಳಿ ಹಾಂಗ್ ಇವನಿಗೆ ಪ್ರೂವ್ ಮಾಡಬೇಕು. ಅದರಿಂದ ಬೇರೆ ದಾರಿ ಇಲ್ಲದೇ ಯುಬ್ಯಾಕ್ನ ಸೈಕಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದೇ ಫಸ್ಟ್ ಟೈಮ್ ಅವನ ಲೈಫಲ್ಲಿ ಸೈಕಲಲ್ಲಿ ಹಿಂದೆ ಕೂತ್ಕೊಂಡು ಬರ್ತಾ ಇರೋದು. ಅವನನ್ನ ಬ್ಯಾಲೆನ್ಸ್ ಮಾಡಿ ಸ್ಟ್ರೈಟಾಗಿ ಹೋಗೋಕ್ಕೆ ಬಿಡ್ತಾ ಇಲ್ಲ. ಹೆಂಗೋ ಫೈನಲಿ ಅಂಗಡಿಗೆ ಹೋಗಿ ರೀಚ್ ಮಾಡ್ತಾರೆ. ಅಂಗಡಿಗೆ ಹೋದ್ಮೇಲೆ ಯುಬ್ಯಾಕ್ ಅವ್ನ ಪಾಡಿಗೆ ಅವ್ನು ಜ್ಯೂಸ್ ಬಾಟ್ಲು ತೆಗಿಯೋಕೆ ಹೋದರೆ ಹಾಂಗ್ ಹತ್ರ ಕ್ಲೋಸಾಗಿ ಬರ್ತಾನೆ. ಬಟ್ ಹಾಂಗ್ ಅದನ್ನ ತಪ್ಪಾಗಿ ತಿಳ್ಕೊಂಡು ನೀವು ಕಿಸ್ನೆಲ್ಲ ಮಾಡಬೇಡಿ ಅಂತ ಕೂಗ್ತಾ ಇದ್ದಾಳೆ. ನಾನು ಅದಕ್ಕಾಗಲ್ಲ ಬಂದಿಲ್ಲ, ನಿನ್ನ ಪಕ್ಕದಲ್ಲಿ ಒಂದು ಜ್ಯೂಸ್ ಬಾಟ್ಲ್ ಇದೆಯಲ್ಲ ಅದನ್ನು ತೆಗಿಯೋಕೆ ಬಂದೆ ಅಂತಾನೆ. ತುಂಬ ಹೊತ್ತಾದ್ಮೇಲೆ ತೋರಿಸ್ತಾರೆ. ಹಾಂಗ್ ಅವಳ ಕೆಲಸನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ನೋಡಿದಾಗ ಸಿಟಿಯಿಂದ ಅವ್ನು ಬರುವಾಗ ಎಲ್ರಿಗೂ ಏನೇನೋ ಥಿಂಗ್ಸ್ನ ತೊಗೊಬಂದಿದ್ದಾನೆ. ಹಾಂಗ್ ಅಜ್ಜಿ ಮತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿರೋ ಇಬ್ಬರಿಗೂ ಎಲ್ಲರೂ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಇಲ್ಲಿರೋರು ಯಾರು ಯುಬ್ಯಾಕ್ ಹತ್ರ ಅಷ್ಟು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಇವಾಗ ಟೋಟಲಿ ಎಲ್ಲ ಚೇಂಜ್ ಆಗಿದೆ. ಅವನು ಎಲ್ಲರ ಹತ್ರನೂ ನಾರ್ಮಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವರು ಎಲ್ಲರೂ ಯುಬ್ಯಾಕ್ ಹತ್ರ ನಾರ್ಮಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಈ ಥರ ಮಾತಾಡ್ತಾ ಇರುವಾಗ ಹಾಂಗ್ನ ಟಾಪಿಕ್ ಬರುತ್ತೆ. ಇವತ್ತು ಒಂದು ಹುಡುಗನ ಮೀಟ್ ಮಾಡೋಕ್ಕೆ ಹೋಗಬೇಕು ಅಂತ ಆ ಹುಡುಗನ ಫೋಟೋನ ತೋರಿಸ್ತಾ ಇದ್ದಾರೆ. ಆ ಹುಡುಗನ ನೋಡಿದ್ರೆ ಹಾಂಗಿಗೆ ಇಷ್ಟ ಆಗಿಲ್ಲ. ಆದರೂ ಯುಬ್ಯಾಕ್ ಮುಂದೆ ಆ ಥರ ಹೇಳಬಾರ್ದು ಅಂತ ಹೇಳಿ ಚೇಂಜ್ ಮಾಡಿ ಹೇಳ್ತಾಳೆ. ಈ ಫೋಟೋದಲ್ಲಿರೋ ಹುಡುಗನ ನನಗೆ ತುಂಬ ಇಷ್ಟ ಆಗಿದೆ. ನನ್ನ ಲೈಫಲ್ಲಿ ಬಾಯ್ ಫ್ರೆಂಡು ಅಂತ ಒಬ್ಬರು ಇದ್ದರೆ ಅದು ಖಂಡಿತ ಇವ್ರ ಥರನೇ ಇರಬೇಕು. ಈಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಹಾಂಗ್ ರೂಮಲ್ಲೇ ಇವಾಗ ಯುಬ್ಯಾಕ್ ಇದ್ದಾನೆ. ಅವ್ರ ಅಪ್ಪ ಅಮ್ಮನ ನೆನಪಿಗಾಗಿ ಒಂದು ಗಿಟಾರ್ ಇಟ್ಕೊಂಡಿರ್ತಾರೆ ಅಲ್ವಾ, ಅದನ್ನೇ ಇವಾಗ ಪ್ಲೇ ಮಾಡ್ತಾ ಇದ್ದಾನೆ. ನೀವೇನಕ್ಕೆ ಇದನ್ನ ತೊಗೊಂಡಿದ್ದೀರಾ ಅಂತ ಹಾಂಗ್ ಕೇಳುವಾಗ ಇದರಲ್ಲೇನಿದೆ, ಗಿಟಾರ್ ನನಗೆ ಪ್ಲೇ ಮಾಡೋಕ್ಕೆ ಗೊತ್ತು, ಅದಕ್ಕೆ ತೊಗೊಂಡೆ. ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮ ಸತ್ತೋದ್ಮೇಲೆ ಹಾಂಗ್ ಈ ಗಿಟಾರ್ನೇ ಪ್ಲೇ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ನೀನು ಇದಕ್ಕೆಲ್ಲ ಹೆದರ್ಕೋಬೇಡ ಅಂತ ಹೇಳಿ ಅವನೇ ಅವ್ರ ಕೈ ಹಿಡ್ಕೊಂಡು ಆ ಗಿಟಾರ್ನ ಪ್ಲೇ ಮಾಡಿಸ್ತಾ ಇದ್ದಾನೆ. ಬ್ಯಾಕಿಗೆ ಈ ಗಿಟಾರ್ನೆಲ್ಲ ಪ್ಲೇ ಮಾಡೋದು ಚೆನ್ನಾಗೇ ಗೊತ್ತು. ಸೊ ಇವಾಗ ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಸಿಟಿಲಿ ನಡೀತಾ ಇರೋದನ್ನ ತೋರಿಸ್ತಾರೆ. ಯುಬ್ಯಾಕ್ನ ಯಾವುದಾದ್ರೂ ದೊಡ್ಡ ಪ್ರಾಬ್ಲಮ್ಮಲ್ಲಿ ಸಿಗಾಕ್ಸ್ಬೇಕು ಅಂತಲೇ ಇಬ್ಬರು ರಿಪೋರ್ಟರ್ ಸುತ್ತುತ್ತಾ ಇರ್ತಾರೆ ಅಲ್ವಾ. ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಯುಬ್ಯಾಕ್ ಅವರ ಅಮ್ಮ ಇವಾಗ ಎಲ್ಲಿದ್ದಾರೆ ಅಂತ. ಅವರಿವಾಗ ಒಂದು ಅಂಗಡೀಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಹೋಗಿ ಅವ್ರನ್ನ ದೂರದಿಂದ ಫೋಟೋ ತೆಗೆದು ಈ ನ್ಯೂಸ್ನ ಹೇಗಾದರೂ ವೈರಲ್ ಮಾಡಬೇಕು ಅಂತ ನಮ್ಮ ಯುಬ್ಯಾಕ್ ನೇಮ್ನ ಡ್ಯಾಮೇಜ್ ಮಾಡೋದು ಇವರಿಗೆ ಅಷ್ಟು ಇಷ್ಟ ಆಗಿದೆ. ಇವಾಗ ಹಾಗೆ ನಮ್ಮ ಯುಬ್ಯಾಕ್ನ ತೋರಿಸಿದ್ರೆ ಯುಬ್ಯಾಕಿಗೆ ಅಲ್ಲಿ ಡಾಂಗ್ ಅನ್ನೋ ಒಂದು ಚಿಕ್ಕ ಹುಡುಗ ಫ್ರೆಂಡ್ ಆಗಿದ್ದಾನೆ ಅಲ್ವಾ, ಅವನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಇವನನ್ನ ತುಂಬ ದಿನದಿಂದ ನೋಟ್ ಮಾಡ್ತಾ ಇದ್ದಿದ್ದರಿಂದ ಆ ಹುಡುಗನಿಗೂ ವಿಷಯ ಗೊತ್ತಾಗುತ್ತೆ. ಇವನಿಗೆ ಹಾಂಗ್ ಇಷ್ಟ ಆಗಿದ್ದಾಳೆ, ಬಟ್ ಹಾಂಗೆ ಬದಲಿಗೆ ಏನು ಆನ್ಸರ್ ಮಾಡದೆ ಇಗ್ನೋರ್ ಮಾಡ್ತಾ ಇದ್ದಾಳೆ ಅಂತ. ಮಿಸ್ಟರ್ ಯುಬ್ಯಾಕ್, ನಾನು ಬೇಕಿದ್ರೆ ನಿಮಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ತೀನಿ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಹಾಂಗಿಗೆ ಅವಳ ಲೈಫಲ್ಲಿ ಮುಖ್ಯವಾದ ಪರ್ಸನ್ ಯಾರು ಅಂದರೆ ಅವ್ರ ಅಜ್ಜಿನೇ. ಅವ್ರು ಸರಿ ಅಂತ ಹೇಳಿದ್ಮೇಲೆ ಹಾಂಗ್ ಅವ್ರ ಲೈಫಲ್ಲಿ ನೆಕ್ಸ್ಟ್ ಸ್ಟೆಪ್ನೇ ಇಡೋದು. ಆದ್ದರಿಂದ ಅಜ್ಜಿನ ನೀವು ಚೆನ್ನಾಗಿ ಟ್ರೀಟ್ ಮಾಡಿ. ನೀವೊಬ್ಬರು ಪರ್ಫೆಕ್ಟ್ ಆದ ಪರ್ಸನ್ನು, ಹಾಂಗಿಗೆ ಸರಿಯಾಗಿರ್ತೀರಾ ಅಂತ ಅಜ್ಜಿಗೆ ಅನ್ನಿಸ್ಬೇಕು. ಇನ್ನೊಂದು ಸೈಡು ನಮ್ಮ ಚಾಯ್ನ ತೋರಿಸ್ತಾರೆ. ಇನ್ನೂ ಅವನ ವಿಷಯದಲ್ಲಿ ಯಾವ ಥರ ಡಿಸಿಷನ್ ತೆಗಿಬೇಕು ಅನ್ನೋ ಒಂದು ಕ್ಲಾರಿಟಿ ನಿರ್ಧಾರ ಇಲ್ಲ ಅವನ ಹತ್ರ.
ಯೂನಿಫಾರ್ಮ್ ಹಾಕ್ಕೊಂಡು ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡು ಹಾಂಗಿಗೆ ಪ್ರಪೋಸ್ ಮಾಡೋ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ಆದರೆ ರಿಯಾಲಿಟಿಯಲ್ಲಿ ಅದೆಲ್ಲ ಏನಿಲ್ಲ. ಇದ್ರ ಬಗ್ಗೆ ಹ್ಯಾಂಗ್ ಹತ್ರ ಹೋಗಿ ಮಾತಾಡೋದೋ ಬೇಡವಾ ಅಂತ ಅಂದ್ಕೊಂಡಾಗ ಅವನಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇ ಹಾಂಗು ಒಬ್ಬ ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅಂತ ಅದೇ ಫೋಟೋನೆಲ್ಲ ತೋರಿಸಿ ಹೇಳಿರ್ತಾರಲ್ಲ, ಆ ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅನ್ನೋ ಇನ್ಫಾರ್ಮೇಷನು. ಹಾಗೆ ಇವನು ಏನು ಮಾಡ್ತಾನೆ ಅಂದರೆ ಹಾಂಗ್ ಥರ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗಿ ಆ ಪರ್ಸನ್ ಹತ್ರ ಮಾತಾಡ್ತಾ ಇದ್ದಾನೆ. ನೀವು ಹಾಂಗ್ನ ತಾನೇ ಮೀಟ್ ಮಾಡೋಕ್ಕೆ ಬಂದಿದ್ದೀರಾ, ನಾನೇ ಹಾಂಗ್ ಅಂತಾನೆ. ಆ ಪರ್ಸನ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ನೋಡಿದ್ರೆ ಹುಡುಗಿ ಥರ ಇಲ್ಲ, ನೀವು ಹುಡುಗ ತಾನೇ. ಬದ್ಲಿಗೆ ಚಾಯಿ ಸಂಬಂಧನೇ ಇಲ್ಲದೆ ಇರೋ ಹಾಗೆ ಏನೇನೋ ಮಾತಾಡಿ ಆ ವ್ಯಕ್ತಿನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ನೋಡಿ, ನಾನು ಕೂದಲನ್ನೆಲ್ಲ ಶಾರ್ಟ್ ಆಗ್ತಾನೆ ಇಟ್ಕೊಂಡಿದ್ದೀನಿ. ಇವಾಗ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸೊ ಅದಕ್ಕಾಗಿ ನಿಮಗೆ ಆ ಥರ ಅನ್ನಿಸ್ತಾ ಇದೆ ಅಷ್ಟೇ. ಚಾಯ್ ಈ ಥರ ಮಾಡಿರೋದ್ರಿಂದ ಈ ಬ್ಲೈಂಡ್ ಡೇಟೇ ಕ್ಯಾನ್ಸಲ್ ಆಗುತ್ತೆ. ಯಾಕೆ ಅಂದರೆ ಆ ಪರ್ಸನ್ಗೆ ಅವ್ನು ಮೀಟ್ ಮಾಡೋಕ್ಕೆ ಬಂದಿರೋದು ಒಂದು ಹುಡುಗನ ಒಂದು ಹುಡುಗಿನ ಅನ್ನೋ ಥರ ಕನ್ಫ್ಯೂಸಾಗಿ ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಹಾಂಗೆ ಬರೋದನ್ನ ನೋಡಿ ನಮ್ಮ ಚಾಯ್ ಏನು ಮಾಡ್ತಾನೆ ಅಂದರೆ ಅವ್ರ ಕೈನ ಹಿಡ್ಕೊಂಡು ಪಕ್ಕದಲ್ಲಿರೋ ಇದ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಇವಾಗ ನಾನು ಏನಕ್ಕೆ ಈ ಗೆಟಪಲ್ಲಿ ಇದ್ದೀನಿ ಅದು ಯಾಕೆ ಅಂತಲ್ಲ, ನೀನು ಏನು ಕೇಳಬೇಡ ನನ್ನ ಹತ್ರ. ನಾನು ಇದನ್ನೆಲ್ಲ ನಿನಗೆ ಆಮೇಲೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಂಗಿಗೆ ಕೊಡೋಕ್ಕೆ ಅಂತ ಒಂದು ರಿಂಗ್ನ ತೊಗೊಂಡು ಇಟ್ಕೊಂಡಿರ್ತಾನೆ ಅಲ್ವಾ, ಅದನ್ನ ಕೊಟ್ಟು ಪ್ರಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಅವತ್ತು ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಹೇಳೋಣ ಅಂತ ಬಂದಾಗ ನೀನು ನನ್ನ ಬ್ರದರ್ ಅಂತ ಹೇಳಿದೆ. ಇವಾಗ ನಾನು ಹೇಳ್ತಾ ಇರೋ ವಿಷಯಕ್ಕೆ ಅದು ಏನೇ ನಿರ್ಧಾರ ಆಗಿದ್ದರೂ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ. ಕೊಂಡೇ ಇರಲಿಲ್ಲ ನನ್ನ ಲೈಫಲ್ಲಿ ನಾನು ಈ ಥರ ಗೆಟಪಲ್ಲಿ ಬಂದು ನಿನ್ನ ಹತ್ರ ಪ್ರಪೋಸ್ ಮಾಡ್ತೀನಿ ಅಂತ. ಯಾಕೆಂದರೆ ಚಾಯ್ ಯೂನಿಫಾರ್ಮ್ನೆಲ್ಲ ಹಾಕ್ಕೊಂಡು ಗೆತ್ತಲ್ಲಿ ಬಂದು ಹಾಂಗ್ ಹತ್ರ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವಳ ಹತ್ರ ರಿಂಗ್ ಕೊಟ್ಟ ಮೇಲೆ ಅವಳಿಗೆ ಒಂದು ಮಾತು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.